your encouraging and insightful address. I now invite Ahmed Master De Lakati, respected educator and mentor, to address the gathering. Sir, your guidance has shaped many young minds. We request you to share your valuable message. Assalamu alaikum wa rahmatullah. Alhamdulillah. Wassalatu wassalamu ala ashrafil mursalin wa ala alihi wa sahbihi ajma'in. Peace Mega Carnival Fest 2026. ಈ ಒಂದು ಮಹತ್ತರವಾದಂತಹ ಸಮಾರಂಭದಲ್ಲಿದ್ದೇವೆ. ಬಂಧುಗಳೇ, ಕೇವಲ 2 ನಿಮಿಷ ಇದೆ ನನಗೆ. ಈ ಸ್ಕೂಲ್ನ ಒಂದು ಪೋಷಕರ ಮನೆಯಲ್ಲಿ, ಈ ಶಾಲೆಯಲ್ಲಿ ಮುಖ್ಯವಾಗಿ ಬಹಳಷ್ಟು ಖುಷಿ ಇದೆ ನನಗೆ. ಯಾಕಂತ ಹೇಳಿದರೆ ಭೌತಿಕ ವಿದ್ಯಾಭ್ಯಾಸದೊಂದಿಗೆ ಧಾರ್ಮಿಕ ವಿದ್ಯಾಭ್ಯಾಸ ಕೂಡ ಸಿಗ್ತಾ ಇದೆ. ಮಕ್ಕಳ ಸರ್ವಾಂಗೀಣವಾದಂತಹ ಬೆಳವಣಿಗೆಗೆ ಬೇಕಾದಂತಹ ಎಲ್ಲ ಚಟುವಟಿಕೆಗಳು, ಆಕ್ಟಿವಿಟಿಗಳು, ಆಟ ಇರಲಿ, ಪಾಠದೊಂದಿಗೆ, ಅದೇ ರೀತಿಯಲ್ಲಿ ಹಿಫ್ಸ್ ಕ್ಲಾಸ್, ಅದೇ ರೀತಿಯಲ್ಲಿ ಬೇರೆ ಬೇರೆ ಚಟುವಟಿಕೆಗಳನ್ನು ನಾನು ನೋಡ್ತಾ ಇದ್ದೇನೆ. ಮಕ್ಕಳ ಎಲ್ಲ ರೀತಿಯ ಅಭಿವೃದ್ಧಿಗೆ ಕೇವಲ ಪಾಠ ಮಾತ್ರ ಸಾಲದು, ಇತರ ಚಟುವಟಿಕೆ ಕೂಡ ಅಗತ್ಯ ಇದೆ. ಆದ್ದರಿಂದ ಆ ಎಲ್ಲ ಚಟುವಟಿಕೆಗಳನ್ನು ಸಮ್ಮಿಲನವಾಗಿ ಮಾಡಿಕೊಂಡು ಈ ಶಾಲೆಯು ಒಳ್ಳೆ ರೀತಿಯಿಂದ ಮುಂದುವರಿತಾ ಇದೆ. ಅಲ್ಹಮ್ದುಲಿಲ್ಲಾ. ಪೋಷಕರಿಗೆ ನನ್ನ ವಿನಂತಿ, ಈ ಮೊದಲಿನ ನೂರ್ಜಾ ಸಲಾಯಿ ಹೇಳಿದ ಹಾಗೆ, ನಾನು ಇವತ್ತು ಬೆಳಗ್ಗೆ ಒಂದು ಪೇಪರ್ಲ್ಲಿ ಇಲ್ಲಿಯ ಒಂದು ವಾರ್ತೆ ಇತ್ತು, ವಾರ್ತಾಭಾರತಿಯಲ್ಲಿ 3 ಮಂದಿ ಡ್ರಗ್ಸನ್ನು ಮಾರಾಟ ಮಾಡುವವರನ್ನ ಅರೆಸ್ಟ್ ಮಾಡಿದ ಬಗ್ಗೆ. ಬಂಧುಗಳೇ, ಬಹಳಷ್ಟು ನಮ್ಮ ಮಕ್ಕಳನ್ನ ಯಾವಾಗ ತಪ್ಪು ದಾರಿಗೆ ಕೊಂಡೊಯ್ಯುತ್ತಿದೆಯೋ ಅಂತ ಹೇಳಲಿಕ್ಕೆ ಆಗ್ತಾ ಇಲ್ಲ. ನಮ್ಮ ಎಲ್ಲ ಪರಿಸರದಲ್ಲಿ ಕೂಡ ಈಗ ಈ ಒಂದು ಮಹಾಮಾರಿ, ಈ ಒಂದು ಡ್ರಗ್ಸಿನ ಬಹಳಷ್ಟು ಸಮಸ್ಯೆಗಳು ನಾವು ಕಾಣ್ತಾ ಇದ್ದೇವೆ. ಅಂಗಡಿಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚಾಕ್ಲೇಟ್ನ ರೂಪದಲ್ಲಿ ಬೇರೆ ಬೇರೆ ವಿಧದಲ್ಲಿ ನಮ್ಮ ಮಕ್ಕಳನ್ನ ಅದು ವಶೀಕರಿಸ್ತಾ ಇದೆ. ಯಾವಾಗ ನಮ್ಮ ಮಕ್ಕಳು ಅದಕ್ಕೆ ಬಲಿಯಾಗ್ತಾರೆ ಅಂತ ಗೊತ್ತಿಲ್ಲ. ಆದ್ದರಿಂದ ಪೋಷಕರು ಬಹಳಷ್ಟು ಕಣ್ಣಿಟ್ಟುಕೊಂಡು ನೋಡಬೇಕಂತ ಒಂದು ಅವಸ್ಥೆ. ಮಕ್ಕಳ ಬ್ಯಾಗನ್ನು ಯಾವಾಗಲೂ ಚೆಕ್ ಮಾಡಬೇಕು. ನನ್ನ ಅನುಭವದಿಂದ ಹೇಳ್ತಾ ಇದ್ದೀನಿ, ಮಕ್ಕಳ ಬ್ಯಾಗನ್ನು ನೀವು ಚೆಕ್ ಮಾಡಬೇಕು. ಗೊತ್ತಿಲ್ಲದ ಹಾಗೆ, ಮಕ್ಕಳಿಗೆ ಹಣ ಸಿಗದ ಹಾಗೆ ಆದಷ್ಟು ನೋಡಿಕೊಳ್ಬೇಕು. ಮಕ್ಕಳು ಯಾರೊಂದಿಗೆ ಬೆರೆಯುತ್ತಾರೆ, ಅವರ ಫ್ರೆಂಡ್ಸ್ ಯಾರು ಎಂಬುದನ್ನು ತಿಳ್ಕೊಂಡು ನಾವು ಮುಂದುವರಿಬೇಕು. ನನ್ನ ಅನುಭವದಲ್ಲಿ 7ನೇ ಕ್ಲಾಸ್ 6ನೇ ಕ್ಲಾಸ್ ಮಕ್ಕಳು ಕೂಡ ಈ ಎಡಿಷನ್ಗೆ ಒಳಗಾದಂತಹ ಅನುಭವ ನಮ್ಮದು. ಆದ್ದರಿಂದ ಆ ಮಕ್ಕಳನ್ನ ಹಿಂದೆ ಕರಿಬೇಕಾದ್ರೆ, ಒಮ್ಮೆ ಆ ಮಕ್ಕಳದಕ್ಕೆ ಒಳಪಟ್ಟರೆ ಅವರನ್ನ ಪುನಃ ನಾವು ತಿರುಗಿ ಪಡೆಯುವುದಕ್ಕೆ ಬಹಳಷ್ಟು ಕಷ್ಟ ಇದೆ. ಒಂದು ದುಷ್ಟ ಚಟಕ್ಕೆ ಬಲಿಯಾದರೆ ಅವರನ್ನ ಹಿಂತಿರುಗಿಸಬೇಕಾದರೆ ನಾವು ಸಾಹಸ ಪಡಬೇಕಾಗ್ತದೆ. ಆದ್ದರಿಂದ ಪೋಷಕರಲ್ಲಿ ಒಂದು ವಿನಂತಿ, ಮಕ್ಕಳನ್ನ ನಾವು ಬಹಳಷ್ಟು ನೋಟ ಇಟ್ಟುಕೊಂಡು ಅವರ ಚಲನವಲನಗಳನ್ನು, ಅವರು ಯಾವ ಫ್ರೆಂಡ್ಶಿಪ್ ಮಾಡ್ತಾ ಇದ್ದಾರೆ. ಈಗ ನೋಡ್ತಾ ಇದ್ದೇವೆ, ಚಿಕ್ಕ ಮಕ್ಕಳು ದೊಡ್ಡವರೊಂದಿಗೆ ಫ್ರೆಂಡ್ಶಿಪ್, 6, 5, 6ನೇ ಮಕ್ಕಳು, 7ನೇ ಮಕ್ಕಳು ದೊಡ್ಡವರೊಂದಿಗೆ ಫ್ರೆಂಡ್ಶಿಪ್ ಹೇಗೆ ಆಗ್ತದೆ ಅಂತ ಹೇಳಿದ್ರೆ, ಇದೇ ಅವರ ಅಷ್ಟು ಮುಂದುವರಿಯುತ್ತಾ ಇದೆ ಈ ದುಷ್ಟ ಮಾರ್ಗಗಳು. ಅದೇ ರೀತಿಯಲ್ಲಿ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ನಾವು ಶಾಲೆ ಅಂದ ಕೂಡಲೇ ಎಲ್ಲವನ್ನ ಟೀಚರ್ಸ್ಗೆ ಹೊರಿಸ್ತೇವೆ. ಶಿಕ್ಷಕರಿದ್ದಾರೆ ಅಂತೇಳಿ ಕೂಡುದು. ಮಕ್ಕಳು ಮನೆಯಲ್ಲಿ ಹೋಮ್ ವರ್ಕ್ ಮಾಡುವುದನ್ನ ನೋಡಬೇಕು. ಅದನ್ನ ಕೆಲವು ಪೇರೆಂಟ್ಸ್ ಹೇಳ್ತಾರೆ, ನಮಗೆ ಗೊತ್ತಿಲ್ಲಲ್ಲ ಅಂತೇಳಿ. ನಿಮಗೆ ಗೊತ್ತಿಲ್ಲ ಇದ್ರೆ ಅಟ್ಲೀಸ್ಟ್ ಪುಸ್ತಕ ತೆಗೀರಿ, ಏನು ಮಾಡಿದ್ದೀರಿ ಶಾಲೆಯಲ್ಲಿ ಅದನ್ನಾದ್ರೂ ನೋಡಿ. ಆ ನೋಡ್ತಾ ಹೋದಾಗೆ ಮಕ್ಕಳಿಗೆ ಹೋಮ್ ವರ್ಕ್ ಮಾಡಬೇಕು, ತಂದೆ ತಾಯಿ ನೋಡ್ತಾರೆ ಎಂಬ ಒಂದು ಗಮನ ಬರ್ತದೆ. ಹೆಚ್ಚಾಗಿ ನಮ್ಮ ಪೇರೆಂಟ್ಸ್ ಅದರ ಕಡೆ ಗಮನ ಹರಿಸ್ತಾ ಇಲ್ಲ ಎಂಬುದು ನನ್ನ ಅನಿಸಿಕೆ ಹಾಗೂ ನಾನು ಕಂಡುಕೊಂಡದ್ದು. ಆ ನಿಟ್ಟಿನಲ್ಲಿ ಮನೆಯಲ್ಲಿ ಮಕ್ಕಳ ಈ ಮೊದಲು ಹೇಳಿದ ಹಾಗೆ ತಾಯಿಯೇ ಮೊದಲು ಶಿಕ್ಷಕಿಯಾಗಿರಬೇಕು. ನಮ್ಮ ಆಟಿಟ್ಯೂಡ್, ನಮ್ಮ ವರ್ತನೆಗಳು ಮಕ್ಕಳ ಮೇಲೆ ಪ್ರಭಾವ ಬೀರುತ್ತದೆ. ನಾವು ಯಾವ ರೀತಿಯಲ್ಲಿ ವರ್ತಿಸ್ತೇವೋ ಅದು ಮಕ್ಕಳ ಮೇಲೆ ತುಂಬಾ ಪ್ರಭಾವ ಬೀರುತ್ತದೆ. ನಾವು ಸುಳ್ಳು ಹೇಳ್ತಾ ಇದ್ದರೆ, ನಾವು ಏನು ಮಾಡದನ್ನ ಹೇಳ್ತಾ ಇದ್ದರೆ ಮಕ್ಕಳನ್ನ ಅನುಸರಿಸ್ತಾರೆ. ಮಕ್ಕಳಿಗೆ ನಾವು ಉಪದೇಶ ಕೊಟ್ಟು ಪ್ರಯೋಜನ ಇಲ್ಲ. ನಮ್ಮ ಮಾಡೆಲ್ ಆಗಿ ನಾವು ಮಕ್ಕಳಿಗೆ ಒಳ್ಳೆಯ ಮಾದರಿಯಾಗಿರಬೇಕು. ನಮ್ಮ ಸ್ವಭಾವ ಇವತ್ತು ಬಹಳಷ್ಟು ಕೆಳಮಟ್ಟಕ್ಕೆ ಹೋಗಿದೆ. ನಾವು ಹೇಳ್ತಾ ಇದ್ದೇವಲ್ಲ, ಮಕ್ಕಳ ವರ್ತನೆಗಳು ಬಹಳಷ್ಟು ಕೆಟ್ಟಿದೆ. ಆದ್ದರಿಂದ ಆ ವರ್ತನೆಗಳನ್ನು ತುಂಬುವಲ್ಲಿ ನಾವು ಸಹಕರಿಸಬೇಕು. ಆದ್ದರಿಂದ ಈ ಮ್ಯಾನೇಜ್ಮೆಂಟ್ ನಾನು ಕಾಣುವ ಹಾಗೆ ಒಳ್ಳೆ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಶಾಲೆ ನಡೀತಾ ಇದೆ. ಅದಕ್ಕಾಗಿ ಮ್ಯಾನೇಜ್ಮೆಂಟ್ ಎಲ್ಲರಿಗೂ, ಮುಖ್ಯವಾಗಿ ಶಿಕ್ಷಕ ಬಂಧುಗಳಿಗೂ ನಾನು ಶುಭವನ್ನು ಹಾರೈಸ್ತಾ ನನ್ನ ಮಾತು ಮುಗಿಸ್ತೇನೆ. ಅಸ್ಸಲಾಮು ಅಲೈಕುಂ.